ಈ ಪುರಾಣವನ್ನ ಉಣಬಡಿಸಿದಂತಹ ಶ್ರೀ ಪರಮ ಪೂಜ್ಯ ಸಂಗಯ್ಯ ಸ್ವಾಮಿಗಳು ಹಿರೇಮಠ ಇವರಿಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತಿದ್ದು, ಇವರ ಕಿರು ಪರಿಚಯ ನಿಮ್ಮದು. ಶ್ರೀ ಪರಮ ಪೂಜ್ಯ ಸಂಗಯ್ಯ ಸ್ವಾಮಿಗಳು ಹಿರೇಮಠ, ಇವರ ತಂದೆ ದಾನಯ್ಯ, ತಾಯಿ ಬ್ರಹ್ಮ ಹಿರೇಮಠ, ಸಹೋದರರು ಸಂಗನಬಸಯ್ಯ, ಸಿದ್ದರಾಮಯ್ಯ, ಶಿವಯ್ಯ, ಶರಣಯ್ಯ, ಸಹೋದರಿಯಾಗಿರ್ತಕ್ಕಂಥ ಅಂಬಮ್ಮ. ಇವರು ಒಟ್ಟು 1/6/1966ರಲ್ಲಿ ಆಲೂರಿನ ಗ್ರಾಮದಲ್ಲಿ ಜನಿಸಿದರು. ಇವರ ಧರ್ಮಪತ್ನಿಯಾಗಿರ್ತಕ್ಕಂಥ ಅನ್ನಪೂರ್ಣ ಹಿರೇಮಠ, ಇವರಿಗೆ ಒಟ್ಟು 4 ಜನ ಮಕ್ಕಳಿದ್ದಾರೆ. ಗಂಡು ಮಗನಾದ ಶ್ರೀ ಶ್ರೀಶೈಲ್ ಹಿರೇಮಠ, ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಿನ ಉನ್ನತ ಕಂಪನಿಯೊಂದರಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೂ ಹೆಣ್ಣು ಮಕ್ಕಳಾಗಿರ್ತಕ್ಕಂಥ ಶೈಲಶ್ರೀ, ಪಾರ್ವತಿ, ಕಮಲಾಕ್ಷಿ, ಈ 3 ಜನ ಮಕ್ಕಳು ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರ 1984ರಿಂದ ಕೃಷಿ, ಧಾರ್ಮಿಕ, ಸಂಗೀತ, ಆಧ್ಯಾತ್ಮಿಕ ಹಾಗೂ ರಂಗಭೂಮಿ, ಪುರಾಣ ಪ್ರವಚನ ಹೀಗೆ ಹಲವಾರು ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಇತರೆ ಕಾರ್ಯಗಳು ಇವರು ಯಾವ ಕಾರ್ಯಗಳನ್ನ ಮಾಡುತ್ತಿದ್ದಾರೆ ಅಂದರೆ, ವೀರಶೈವ ಪುರೋಹಿತ ಮುದ್ದೆಬಿಹಾಳ್ ಘಟಕದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಮುದ್ದೆಬಿಹಾಳ್ ಜಂಗಮ ಸಮಾಜದಲ್ಲಿ ಕಾರ್ಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಹಾಗೂ ಹಲವಾರು ಗ್ರಾಮಗಳಲ್ಲಿ ಪುರಾಣ ಪ್ರವಚನ, ಸಂಗೀತ, ಆಧ್ಯಾತ್ಮಿಕದ ಕುರಿತು ಜನರಲ್ಲಿ ತಿಳಿಯನ್ನ ತಿಳಿಸುತ್ತಾ ದೇವರ ಸೇವೆಯನ್ನ ಕರೆಯುತ್ತಿದ್ದಾರೆ. ಇದೇ ತೆರನಾಗಿ ಒಟ್ಟು 40 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಪುರಾಣ ಪ್ರವಚನ ನೀಡುವುದರ ಜೊತೆಗೆ ಕೃಷಿಯಲ್ಲಿ ತೊಡಗಿಕೊಂಡಿರುತ್ತಾರೆ. ಸರಸ್ವತಿ, ಭೂಮಿ ತಾಯಿಯರ ಸೇವೆಯನ್ನ ಮಾಡುತ್ತಿದ್ದಾರೆ. ಇವರಿಗೆ ಆ ದೇವರು ಇನ್ನಷ್ಟು ಆರೋಗ್ಯ, ಆಯಸ್ಸು ಕರುಣಿಸಲೆಂದು ದೇವರಲ್ಲಿ ನೀವೆಲ್ಲರೂ ಪ್ರಾರ್ಥಿಸುತ್ತಾ ಇವರಿಗೆ ರಾಷ್ಟ್ರೀಯ ಶ್ರೀ ಬಸವಲಿಂಗೇಶ್ವರ ಕಾಯಕವೃತ್ತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದರಿಂದ ಎಲ್ಲರೂ ಕೂಡ ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಹಿರಿಯರನ್ನ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪುರಾಣವನ್ನು ಉಣಬಡಿಸುವಂತಹ ಹಿರಿಯರನ್ನ ಈಗ ನಿಮ್ಮ ಮುಂದೆ ಪರಿಚಯ ನೀಡತಕ್ಕಂಥ ವ್ಯಕ್ತಿ ಅದ್ಭುತ. ಯಾಕಂದ್ರೆ ಪ್ರತಿಯೊಂದು ಕಾರ್ಯದಲ್ಲಿ ತಮ್ಮದೇ ಆದ ಒಂದು ಛಾಪನ ಮೂಡಿಸಿರ್ತಾರಂತ. ಅಂತಹ ಛಾಪನ ಈ ವ್ಯಕ್ತಿ ಎಲ್ಲ ರೀತಿಯಲ್ಲೂ ಕೂಡ ಮೂಡಿಸುತ್ತಿದ್ದಾರೆ. ಅಂತಹ ವ್ಯಕ್ತಿಯ ಪರಿಚಯ ಈಗ ನಿಮ್ಮೊಂದಿಗೆ. ಶ್ರೀ ಡಾಕ್ಟರ್ ನಾಗರಾಜ್ ಅಂಜಿನಪ್ಪ ತಂಬ್ರಹಳ್ಳಿ, ಶಿಕ್ಷಣ ಕ್ಷೇತ್ರದಲ್ಲಿವರೆಗೆ ತಂದೆ ಅಂಜಿನಪ್ಪ ತಂಬ್ರಹಳ್ಳಿ, ತಾಯಿ ಸುಶೀಲಮ್ಮ ತಂಬ್ರಹಳ್ಳಿ, ಸಹೋದರಿಯರಾಗಿರ್ತಕ್ಕಂತಹ ಕಾಳಮ್ಮಜಿ ಕೋಗಳಿ, ಇವರ ಧರ್ಮಪತ್ನಿ ಶ್ರೀಮತಿ ಲಕ್ಷ್ಮೀ ನಾಗರಾಜ್ ತಂಬ್ರಹಳ್ಳಿ. ಇವರಿಗೆ 1 ಗಂಡು ಮಗು ಹಾಗೂ 1 ಹೆಣ್ಣು ಮಗುವನ್ನು ಹೊಂದಿದ್ದಾರೆ. ನಾಗರಾಜ್ ತಂಬ್ರಹಳ್ಳಿ ಅವರು ಬಳ್ಳಾರಿ ಜಿಲ್ಲೆಯ ಗರಿಬೊಮ್ಮನಹಳ್ಳಿ ತಾಲೂಕಿನ ಕಡಲವಾಡು ಗ್ರಾಮದಲ್ಲಿ 1984ರಲ್ಲಿ ಜನನವನ್ನು ಹೊಂದುತ್ತಾರೆ. ಇವರು BA, B.Ed, MA ಪದವಿಯನ್ನ ಕನ್ನಡ, ಇತಿಹಾಸ, ಸಮಾಜಶಾಸ್ತ್ರ, ಶಿಕ್ಷಣ ಕ್ಷೇತ್ರ, ಸಂಸ್ಕೃತಿ, ಪತ್ರಿಕೋದ್ಯಮದಲ್ಲಿ ಮತ್ತು ಪದವಿಯನ್ನ ಹೊಂದಿ PhDಯನ್ನ ಮುಗಿಸಿದ್ದಾರೆ. ಹಾಗೂ ನಾಟಕ ಕಲೆ, ಡಿಪ್ಲೊಮಾ ಆಡಿ ಕಂಪ್ಯೂಟರ್ ಅನ್ನ ಮುಗಿಸಿದ್ದಾರೆ. ಹಾಗೂ 2 ಗೌರವ ಡಾಕ್ಟರೇಟ್ ಅನ್ನ ಹೊಂದಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ 5ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಸ್ವರಚಿತವಾಗಿ ರಚಿಸಿ ಬಿಡುಗಡೆಯನ್ನ ಮಾಡಿದ್ದಾರೆ. ಕಲಾ ಕ್ಷೇತ್ರದಲ್ಲಿ 4ಕ್ಕಿಂತ ಹೆಚ್ಚು ನಾಟಕಗಳನ್ನು ಅಭಿನಯವನ್ನ ಮಾಡಿದ್ದಾರೆ. ಇವರ ಕಾರ್ಯಾನುಭವ ಸೇವೆಗಳು ಹೀಗಿವೆ. ಮಾಲವಿ ದರಕೇಂದ್ರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗೂ ಹಗರಿಬೊಮ್ಮನಹಳ್ಳಿ ದಾವಣಗೆರೆ ಕಾನ್ವೆಂಟ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ, ಹಗರಿಬೊಮ್ಮನಹಳ್ಳಿ ಇಂದಿರಾ ಗಾಂಧಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇತಿಹಾಸ ಅತಿಥಿ ಉಪನ್ಯಾಸಕರಾಗಿ, ಹಾಗೂ ಪಾಚಿಗೊಂಡನಹಳ್ಳಿ ಸರ್ಕಾರಿ ಸ್ವತಂತ್ರ ಪೂರ್ವ ಕಾಲೇಜಿನ ಶಿಕ್ಷಣಶಾಸ್ತ್ರದ ಅತಿಥಿ ಉಪನ್ಯಾಸಕರಾಗಿ, ಹಾಗೂ ಇಟಗಿ ಶ್ರೀ ಜಗದ್ಗುರು ಪದವಿ ಮಹಾವಿದ್ಯಾಲಯ ಕಾಲೇಜಿನಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ, ಚಳ್ಳಕೆರೆ D.Ed ಕಾಲೇಜಿನಲ್ಲಿ 3 ವರ್ಷಗಳ ಕಾಲ ಕನ್ನಡ ಉಪನ್ಯಾಸಕರಾಗಿ, ಪದವಿ ಪೂರ್ವ ಕಾಲೇಜ್ ಹಗರಿಬೊಮ್ಮನಹಳ್ಳಿ ಎಜುಕೇಟ್ ಕಂಪ್ಯೂಟರ್ ಸೇವೆಯಲ್ಲಿ ತೊಡಗಿಸಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ B.Ed ಮಹಾವಿದ್ಯಾಲಯ ಪ್ರಾಚಾರ್ಯರಾಗಿ 4 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸದ್ಯಕ್ಕೆ ಸಮರ ನ್ಯೂಸ್ ತಾಲೂಕು ವರದಿಗಾರರಾಗಿ, ಹಾಗೂ ಪಬ್ಲಿಕ್ ವಾಣಿ ಪತ್ರಿಕೆಯ ರಾಜ್ಯ ಹಿರಿಯ ಸುದ್ದಿ ಪತ್ರಕರ್ತರಾಗಿ, ಹಾಗೂ ಇವರು ಇಷ್ಟೊತ್ತು ಹೆಂಗೆ ಹೇಳ್ಬೇಕಂದ್ರೆ ಒಬ್ಬ ಶಿಕ್ಷಕನಾಗಿ ಅಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ತಮ್ಮನ್ನು
ಇವತ್ತಿಗೆ ಅವರಿಗೆ 112ನೇ ಪ್ರಶಸ್ತಿಯ ಭಾರಿಯಾಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಇವರು ಪಡೆದಂತಹ ಪ್ರಶಸ್ತಿಗಳು ಕೇವಲ ಸ್ವಲ್ಪವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಅವುಗಳು PhD ಅವಾರ್ಡ್, ಗಡಿನಾಡಿನ ಕನ್ನಡಿಗ, ನಾಡಿನ ವಿಶಿಷ್ಟ ಸಾಧಕ, ಸ್ನೇಹಜೀವಿ, ಚಾಣಕ್ಯ ಶಿಕ್ಷಕ ರತ್ನ ಹಾಗೂ ಕರ್ನಾಟಕ ಸೇವಾರತ್ನ, ಭಾರತ ಸೇವಾರತ್ನ, ದರಾ ಬೇಂದ್ರೆ ಪ್ರಶಸ್ತಿ, ಗೌರವ ಡಾಕ್ಟರೇಟ್ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ರಾಷ್ಟ್ರ ಪ್ರಶಸ್ತಿ, APJ ಅಬ್ದುಲ್ ಕಲಾಂ ಪ್ರಶಸ್ತಿ, ಮದರ್ ತೆರೇಸಾ ಪ್ರಶಸ್ತಿ, ಮಹಾತ್ಮ ಗಾಂಧಿ ಸದ್ಭಾವನಾ ಹಾಗೂ ಡಾಕ್ಟರೇಟ್ ರಾಧಾಕೃಷ್ಣ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ, ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಇವರು ನ್ಯಾಯಬಾಹ್ಯವಾಗಿ ಪಡೆದುಕೊಂಡಿರುತ್ತಾರೆ. ಇವರಿಗೆ ಆ ಇಂಡಗೀಜ ದೇವರು ಆರೋಗ್ಯ ಮತ್ತು ಆಯಸ್ಸನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಎಲ್ಲವರಲ್ಲಿ ನಾನು ಕೂಡ ಪ್ರಾರ್ಥಿಸುತ್ತಾ ಇವರಿಗೆ ರಾಷ್ಟ್ರೀಯ ಶ್ರೀ ಬಸವಲಿಂಗೇಶ್ವರ ಕಾಯಕ ಯೋಗಿ ಪ್ರಶಸ್ತಿಯನ್ನು ನೀಡುವಲ್ಲಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಹಾಗೆಯೇ ಶ್ರೀ ವೀರಪ್ಪ ಕೊಟ್ರೆಪ್ಪ ರಣಸಿದ್ಧಿ ಹಿರಿಯರು, ಇವರಿಗೂ ಕೂಡ ಶಿಕ್ಷಣ ಕ್ಷೇತ್ರದ